ಬಾಲ್ಯದ ಗೆಳೆಯರಾದ ದಿವಾಕರ್ ಚಿಲ್ಲಾಳ್ ಅವರು ಹಾಗೂ ನಮ್ಮ ಇನ್ನೋರ್ವ ಗೆಳೆಯರಾದ ಪಾಂಡುರಂಗನ ಮೆದಗೇರಿಯವರು ನಮ್ಮ ಇಳಕಲ್ ನಗರದಿಂದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಬೈಕ್ ಮೂಲಕ ಹೋಗಿ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಎಲ್ಲದಕ್ಕಿಂತ ಹೆಚ್ಚಿನದು ಏನಂತಂದ್ರೆ ನನ್ನ ಬಾಲ್ಯದ ಗೆಳೆಯವರು ಕೇಳಿದ ನಂತರ ಎಷ್ಟು ಖುಷಿ ಆಯಿತು. ನಮ್ಮಲ್ಲಿ ಏನೈತಿ ಅಲ್ಲಿವರೆಗೂ ಇಳಕಲ್ನಿಂದ ಸುಮಾರು ಒಂದು 1700 ಕಿಲೋಮೀಟ್ರ್ ಮೇಲಾಗುತ್ತೆ. ಒನ್ ಸೈಡ್ ಸುಮಾರು 1700 ಕಿಲೋಮೀಟ್ರ್ ಮೇಲ್ಪಟ್ಟು ಅವರು ಬೈಕ್ ಮೂಲಕ ಏನೈತಿ ಭಕ್ತಿ ಭಾವವನ್ನು ಮೆರೆದು ಏನೈತಿ ಆ ಪರಮಾತ್ಮನ ದರ್ಶನ ಹಾಗೂ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಹೋಗಿ ಮತ್ತು ಅಯೋಧ್ಯೆಗೆ ಶ್ರೀರಾಮನ ದರ್ಶನ ಪಡೆದು ಬಂದಿದ್ದಾರೆ ಅಂತಂದ್ರೆ ತುಂಬ ಸಂತೋಷದ ವಿಷಯ. ಆ ಭಗವಂತನು ಅವರಿಗೆ ಆಯುರಾರೋಗ್ಯ ಸಿರಿ ಸಂಪತ್ತು ಕೊಡಲಿ, ಆಮೇಲೆ ಭಗವಂತನ ಆಶೀರ್ವಾದ ಇರಲಿ, ಜೊತೆಗೆ ಶ್ರೀರಾಮನ ಆಶೀರ್ವಾದ ಕೂಡ ಅವ್ರಿಗಿರಲಿ ಅಂಥೇಳಿ ನಮ್ಮ ಎಲ್ಲ ಗೆಳೆಯರ ಬಳಗದ ಪರವಾಗಿ ಹಾಗೂ ನನ್ನ ಬಾಲ್ಯದ ಗೆಳೆಯರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೆಳೆಯರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟು ಮಾತು ಹೇಳ್ತೀನಿ. ಭಾಳ ತುಂಬ ಸಂತೋಷದ ವಿಷಯ. ಕೇಳಿದ ನಂತರ ನನ್ನ ಬಾಲ್ಯದ ಗೆಳೆಯ ಕೂಡ ಬೈಕ್ ಮೂಲಕ ಅಲ್ಲಿಗೆ ಹೋಗಿ ಬಂದನಂತಂದ್ರೆ ಇದು ಭಾಳ ಹೆಮ್ಮೆಯ ವಿಷಯ. ಆ ಭಗವಂತನು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಮೋಸಂಗೆ ಕಟ್ ಮಾಡ್ರಿ. ಒಬ್ಬರು ಮಾತಾಡ್ಬಿಟ್ಟು ಹೋಗ್ಬೇಕು. ಯಾರು ಮಾತಾಡ್ರಿ? ನೀನು ಮಾತಾಡ ನೀ ಮಾತಾಡಿ. ಯಾರೊಬ್ರು ಮಾತಾಡಲ್ಲ. ಎಲ್ಲ ರಾಮನ ಆಶೀರ್ವಾದ ಏನೋ ಹೇಳಿಲ್ಲ. बोलो सियावर रामचंद्र की जय, बोलो सियावर रामचंद्र की जय. और अंकल की जय, बोलो हनुमान की जय, राम सीता जान की जय. अंगा फोटो ಬಾಲೆ ನೀನು ಬಾಲೆ ನಮ್ಮ ಇಬ್ಬರು ಮಿತ್ರರಾದಂತಹ ದಿವಾಕರ್ ಚಿಲ್ಲಾಳ್ ಮತ್ತು ಪಾಂಡುರಂಗ ಮೆದಗೇರಿ ಅವರು ಪ್ರಯಾಗ್ರಾಜ್ಗೆ 8 ದಿನಗಳ ಹಿಂದೆ ಬೈಕ್ನಲ್ಲಿ ಹೋಗಿ ಸುಖಕರವಾಗಿ ಪ್ರಯಾಗ್ರಾಜು ಮತ್ತು ಅಯೋಧ್ಯೆಯನ್ನು ನೋಡಿಕೊಂಡು ಸುಖಕರವಾಗಿ ಮರಳಿ ಬಂದಿದ್ದಾರೆ. ಅವರಿಗೆ ಸ್ನೇಹಲೋಕ ಗೆಳೆಯರ ಬಳಗದಿಂದ ನಾವೆಲ್ಲರೂ ಇವತ್ತು ಸತ್ಕಾರವನ್ನು ಮಾಡಿದ್ದೇವೆ ಮತ್ತು ಅವರು ಕ್ಷೇಮವಾಗಿ ನಮಗೆ ವಾಪಸ್ ಬಂದಿದ್ದಕ್ಕೆ ಶ್ರೀರಾಮನಲ್ಲಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ್. ಸ್ನೇಹಲೋಕ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು. ನಾವು ಬೈಕ್ ಮೇಲೆ ಹೋಗ್ಬೇಕನ್ನೋ ವಿಚಾರ ಅಯೋಧ್ಯಕ್ಕೆ ಹೋಗ್ಬೇಕನ್ನೋದು ಅಷ್ಟೇ ಇತ್ತು ನಮ್ಮ ಹತ್ರ. ಅದು ಇವಾಗ ಹೋಗ್ಬೇಕನ್ನೋ ಅಯೋಧ್ಯಕ್ಕೆ ಹೋಗ್ಬೇಕನ್ನೋ ವಿಚಾರ ನಮ್ಮಲ್ಲಿತ್ತು. ಅದು ಇವತ್ತು ನಾಳೆ ಹೋಗ್ಬೇಕನ್ನೋದು ಇದ್ದಿದ್ದಿಲ್ಲ. ಏನೋ ಇದು ಕುಂಭಮೇಳ ಅನ್ನೋದೊಂದು ಬಂದಮೇಲೆ ಎರಡೂ ಆಗ್ತಾವನ್ನೋ ವಿಚಾರಕ್ಕೆ ನಾವು ಏನೈತೆ ಬೈಕ್ ಮೇಲೆ ಹೋಗಿ ಭಗವಂತ ನಮಗೆ ಯಾವುದೋ ಕಷ್ಟ ಕೊಡದೆ ಪ್ರಯಾಗ್ರಾಜು ಆಮೇಲೆ ಅಯೋಧ್ಯಕ್ಕೆ ಹೋಗಿ ಬರುವಂಥ ಒಂದು ಶಕ್ತಿ ಶ್ರೀರಾಮ ನಮಗೆ ಅಲ್ಲಿ ಕೊಟ್ಟ. ನಮ್ಗೆ ಯಾವುದೂ ತೊಂದರೆ ಆಗಲಿಲ್ಲ. ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ರಾಮನ ದರ್ಶನ ಪಡಿಬೇಕಾದ್ರೆ ಅಷ್ಟು ಸರಳಾಗಿ ಆಗಲಿಲ್ಲ. 5 ಕಿಲೋಮೀಟ್ರ್ ನಡ್ಕೊತ ಹೋಗಿ ರಾತ್ರಿ ದರ್ಶನ ಪಡ್ಕೊಂಡು ಬಂದ್ವಿ. ಎಲ್ಲ ನಮಗೆ ಒಳ್ಳೆಯದಾಗೈತೆ. ಶ್ರೀರಾಮ ನಮ್ಮಲ್ಲಿ ಶಕ್ತಿ ಕೊಟ್ಟ, ನಮಗೆ ಆನಂದ ಆಗೈತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾಳ ಇನ್ನೊಂದು ಮನೋಜನ್ಮ ಬಂದಂಗೆ ಆಗೈತೆ ನಮ್ಗೆ ಹೋಗಿ ಬಂದಿದ್ದಕ್ಕೆ. ನಮಗೊಂದು ಆಸೆ ಇತ್ತು. ಒಟ್ಟು ಒಂದು ಬೈಕ್ ಮ್ಯಾಗ ಹೋಗ್ಬೇಕು, ಶ್ರೀರಾಮನ ಭೇಟಿ ಆಗ್ಬೇಕು. ಇದೊಂದು ಸಮಯ ನಮ್ಗೆ ಚಲೋ ಸಿಕ್ತು. ಪ್ರಯಾಗ್ರಾಜ್ ಅಂತ ಒಂದು ಕುಂಭಮೇಳದಾಗ ನಾವು ಅದರ ಭಾಗಿಯಾಗಬೇಕನ್ನೋದು ಭಾಳ ಖುಷಿ ಆಯ್ತು ನಮ್ಗೆ. ನಾವು ಹೋಗಿ ಬಂದಿದ್ದಂಕರ ಭಾಳ ಅಂದ್ರೆ ಭಾಳ ಎಷ್ಟು ಕಷ್ಟ ಆಯ್ತು. ಆದರೂ ಅದು ನಮ್ಗೆ ದೇವರು ಪಾರು ಮಾಡ್ಯಾನ. ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಮ್ಮ ಗೆಳೆಯರ ಆಶೀರ್ವಾದ, ನಮ್ಮ ಸ್ನೇಹಿತರ ಆಶೀರ್ವಾದ, ನಮಗೆಲ್ಲ ಚಲೋ ಹೋಗಿ ಬಂದ್ವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.